ಈಗ ತಾನೇ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯಾಧಿ ಗಣ್ಯರು ದೀರ್ಘಕಾಲ ಮಾತನಾಡಿದ್ದಾರೆ. ಅದರಲ್ಲಿ ಒಬ್ರು ಬಹಳ ಹಿರಿಯರು, ಅನುಭವಿಗಳು, ಮಾಜಿ ಸಚಿವರು ಆಲ್ಕೋಡ್ ಹನುಮಂತಪ್ಪನವರು ಬಹಳ ಹಾಸ್ಯಾಸ್ಪದವಾಗಿ ನಿಮ್ಮ ಹೃದಯವನ್ನ ಮಿಡ್ತಕ್ಕಂಥ ರೀತಿನಲ್ಲಿ, ನಾಡ್ತಕ್ಕಂಥ ರೀತಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಮಾತನಾಡಿದ್ದಾರೆ. ಯಾವ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಹೋರಾಟದ ಪ್ರತಿಯೊಂದು ವಿಚಾರವೂ ಕೂಡ ಇವತ್ತು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಮತ್ತೊಬ್ರು ಹಿರಿಯರು, ಮಾಜಿ ಸಚಿವರು, ನಮ್ಮ ಪಕ್ಷದ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಜನಪರವಾದಂತ ಕಾರ್ಯಕ್ರಮಗಳು, ಯೋಜನೆಗಳು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಆಡಳಿತವನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಬಹಳ ಮುಖ್ಯಮಂತ್ರಿಗಳನ್ನ ನೀವು ನೋಡಿದ್ದೀರಿ. ಆದ್ರೆ ಹೃದಯದಿಂದ ಕೆಲಸವನ್ನ ಮಾಡಿರ್ತಕ್ಕಂಥದ್ದು, ಎದುರುಗಡೆ ಬಂದು ನಿಂತಂತ ವ್ಯಕ್ತಿ ಕಷ್ಟ ಹೇಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವನ ಸ್ಥಾನದಲ್ಲಿ ನಿಂತು ಒಂದು ಕ್ಷಣ ಆಲೋಚನೆಯನ್ನ ಮಾಡಿ ಯಾವ ರೀತಿ ಆ ವ್ಯಕ್ತಿ ಸಂಕಷ್ಟದಲ್ಲಿದ್ದಾನೆ, ಅವನನ್ನ ಯಾವ ರೀತಿಯ ಸಂಕಷ್ಟದಿಂದ ಹೊರಗಡೆ ತಗೊಂಡು ಬರಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಇಲ್ಲಿಯವರೆಗೂ ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ, ನೀವು ಬೆಳೆಸಿರ್ತಕ್ಕಂಥ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರು. ಇವತ್ತು ನನ್ನ ಈ ರಾಜ್ಯ ಪ್ರವಾಸ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇನ್ನು ಚುನಾವಣೆ 3 ವರ್ಷ ಇದೆ. ತುಂಬಾ ಜನ ಕನ್ಸಿರ್ಬೋದು, ಇನ್ನು 3 ವರ್ಷ ಇದೆಯಲ್ಲ ಚುನಾವಣೆಗೆ, ಇದೇನು ಇಷ್ಟು ಬೇಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಅಂತ ಹೊರಟ್ಬಿಟ್ಟಿದಾನಲ್ಲ ಅಂತ ನನಗೆ ಒಂದ್ ಕ್ಷಣ ಜೇವರ್ಗಿ ತಾಲೂಕಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಂಗೆ ನನಗೆ ಅರ್ಥ ಆಗ್ಲಿಲ್ಲ. ನಾವೇನು ಚುನಾವಣೆ ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದೀವ? ನಾನು ದೊಡ್ಡಪ್ಪ ಗೌಡರಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಮುಖಂಡರುಗಳಿಗೆ ಒಂದೇ ಮಾತು ಹೇಳಿರೋದು, ಹೆಚ್ಚು ನಿಮಗೆ ನಾನು ಶ್ರಮ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಇನ್ನೂ ಚುನಾವಣೆ ಇದೆ, ನಿಮಗೂ ತೊಂದರೆ ಆಗೋದು ಬೇಡ. ಯಾವ್ದಾದ್ರು ಒಂದು ಸಣ್ಣ ಚೌಲ್ಟ್ರಿನಲ್ಲಿ ಪಕ್ಷವನ್ನ ಕಟ್ಬಡಿಸಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರನ್ನ ಭೇಟಿ ಆಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ದೊಡ್ಡಪ್ಪ ಗೌಡ್ರು ನನಗೆ ಇಡೀ ದಿನ ಬೇಕು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ರು. ಆ ಕಾರಣಕ್ಕೂ ನನಗೆ ಅರ್ಧ ದಿನ ಆಗ್ಲಿ ಕಾಲು ದಿನ ಆಗ್ಲಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ, ಸಂಪೂರ್ಣ ಒಂದಿನ ಬೇಕು ಅಂದ್ರು. ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಖಜಾನ್ಸಿಗಳು, ATM ಶರಣ್ ಗೌಡ್ರು ಹೇಳದಂತೆ ಖಜಾನ್ಸಿಗಳು, ಟ್ರೆಜರರ್, ಇಲ್ಲ ನೀವು ಕಲಬುರಗಿ ಜಿಲ್ಲೆಗೆ ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಭೇಟಿ ಕೊಡ್ತಾ ಇದ್ದೀರಿ. ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ನೀವು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಬೇಕು, ಜೊತೆಯಲ್ಲಿ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರನ್ನ ನೀವು ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಬಾಲರಾಜ್ ಗುತ್ತೇದಾರ್ ಅವರು ನನಗೆ ಹೇಳಿದ ನಂತರ ಒಪ್ಕೊಂಡು ಇವತ್ತು ಮಧ್ಯಾಹ್ನ 2:15 ಗಂಟೆಗೆ ಬಂದಿತ್ತು. 2:15 ಗಂಟೆಯಿಂದ ಮೆರವಣಿಗೆನಲ್ಲಿ ನನಗೆ ಆತನ ಹೆಸರು ಗೊತ್ತಾಗ್ಲಿಲ್ಲ, ಸಂಪೂರ್ಣ ಜುಬ್ಬಾನೆ ಜನತಾದಳ ಪಕ್ಷದ ಶ್ವಾಮಣ್ಣ ಹಿರೇಮಠರು, ನಾನು ಅಲ್ಲೇ ಮೆರವಣಿಗೆಯಲ್ಲೇ ಗಮನಿಸಿದೆ. ಇದೇನೋ ಒಂಥರ ಬೇರೆ ವಿಚಿತ್ರವಾಗಿ ಕಾಣ್ತಾ ಇತ್ತಲ್ಲ, ಇದೇನ್ ಜುಬ್ಬ ಅಂದ್ರೆ ಆಗ ನೋಡಿದಾಗ ಗೊತ್ತಾಯ್ತು, ಇದು ಜನತಾದಳದ ಪಕ್ಷದ ಸಿಂಬಲ್ ಹಾಕೊಂಡ್ಬಿಟ್ಟವ್ರೆ ಮೈ ಮೇಲೆ ಅಂತ. ಸಂಪೂರ್ಣ ಪ್ಯಾಂಟು ಜುಬ್ಬ ಎಲ್ಲ ಹೊಲಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ನಿಜಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ.